ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಟುಪ್ಪವಾಗಿದ್ದೀನಿ. ಇದು ಬಂದು ಗುರುವಾರ ದಿವಸದ ಪೂರ್ತಿ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತಿನ ವ್ಲಾಗ್ನ ನಾನು ನಮ್ಮ ಊರಿಂದ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಇನ್ನು 5:30 ಸಮಥಿಂಗ್ ಆಗಿದೆ ಅಷ್ಟೇ. ನಾನು ಎದ್ದವಾಗ ಇನ್ನು ನಾನು ಎದ್ದೋಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎದ್ದು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ನಾನು ಎದ್ದಾಗ ಆಲ್ರೆಡಿ 5:30 ಆಗಿತ್ತು. ಸೊ ಆಲ್ಮೋಸ್ಟ್ 50% ಅಷ್ಟು ಕೆಲಸಗಳೆಲ್ಲ ಕಂಪ್ಲೀಟ್ ಆಗೋಗಿತ್ತು ಎದ್ದೋಳೋ. ಇನ್ನು ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಇರೋದ್ರಿಂದ ಎಲ್ಲರೂ ಇಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ರು. ಇನ್ನು ಹಿಂದಿನ ದಿವಸನೇ ನಾನು ಕೂಡ ಬಂದಿದ್ದೆ. ಎಲ್ಲರೂ ಮಧ್ಯಾಹ್ನನೇ ಬಂದಿದ್ದರು. ಸೊ ನಾನು ಸ್ವಲ್ಪ ಲೇಟಾಗಿಯೇ ಬಂದೆ ಆಫೀಸೆಲ್ಲ ಮುಗಿಸ್ಕೊಂಡು. ನಾನು ಬಂದಾಗ ಸುಮಾರು ಹೊತ್ತಾಗಿತ್ತು. ಇನ್ನು ಬೆಳಗ್ಗೆ ಎದ್ದು ಸುಮಾರು ಹೊತ್ತು ಓಡಾಡ್ತಾ ನಿಂತಿದ್ದೆ, ವಾಕ್ ಮಾಡ್ತಾ ಇದ್ದೆ. ಸ್ವಲ್ಪ ಬೆಳಕು ಆಗ್ತಿದ್ದಂಗೆ ತೋಟದ ಕಡೆ ಹೋದೆ. ಇನ್ನು ಇಲ್ಲಿ ದೇವಸ್ಥಾನ ಎಲ್ಲ ಕಟ್ಟಿಸಿದ್ರು. ಸುಮಾರು ದಿವಸ ಆಗಿತ್ತು ನಾನು ಇಲ್ಲಿಗೆ ಬಂದಿಲ್ಲ. ಗಿಡಗಳೆಲ್ಲ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು. ನಾನು ಇದೆಲ್ಲ ತುಂಬ ಚಿಕ್ಕದಿತ್ತು ಆಗ ಬಂದಿದ್ದು. ಅದಾದಮೇಲೆ ಬಂದೇ ಇಲ್ಲ. ಇನ್ನು ದೇವಸ್ಥಾನ ಕಟ್ಟೋವಾಗಿಂದನೂ ಕೂಡ ನಾನು ಬಂದಿರಲಿಲ್ಲ. ಸೊ ಬೆಳಗ್ಗೆ ಆಗಿದ ತಕ್ಷಣನೇ ನಾನು ನೋಡೋಣ ಎಲ್ಲ ಹಾಗೆ ನೋಡ್ಕೊಂಡು ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೆ. ವೆದರ್ ಅಂತೂ ಪೀಸ್ಫುಲ್ ಆಗಿತ್ತು. ಹಳ್ಳಿ ಕಡೆ ವೆದರ್ ಯಾವಾಗಲೂ ಹೀಗೆ ಇರುತ್ತೆ ಅನಿಸುತ್ತೆ. ಚೆನ್ನಾಗಿ ಅನ್ನಿಸ್ತಿತ್ತು. ಹೀಗೆ ಪಕ್ಕದಲ್ಲಿ ಟಿಫನ್ ಕೂಡ ರೆಡಿ ಆಗ್ತಿತ್ತು ದೇವಸ್ಥಾನದ ಹತ್ರನೇ. ದೇವಸ್ಥಾನ ಕಟ್ಟಿಸಿ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಹೋಮ ಮಾಡೋದಿತ್ತು. ಹಾಗಾಗಿ ಮನೆ ಹತ್ರ ಏನು ಅಡುಗೆ ಮಾಡೋದು ಬೇಡ. ಸೊ ದೇವಸ್ಥಾನ ಹತ್ರನೇ ಅಡುಗೆ ಎಲ್ಲ ಮಾಡಿ ಅಲ್ಲೇ ಊಟಕ್ಕೆ ಬಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹಾಗಾಗಿ ಇನ್ನು ಪ್ರತಿ ವರ್ಷವೂ ವರ್ಷಕ್ಕೊಮ್ಮೆ ನಾವು ಈ ದೇವ್ರ ಕಾರ್ಯ ಮಾಡೋದ್ರಿಂದ, ಅಂದರೆ ಮುನಿಯಪ್ಪನ ಮಾಡೋದ್ರಿಂದ ಎವ್ರಿ ಟೈಮ್ ಮನೆಯವರೆಲ್ಲ ಸೇರಿನೇ ಅಡುಗೆ ಮಾಡ್ತಾ ಇದ್ವಿ. ಬಟ್ ಈ ಸರಿ ಹೆಂಗಾಗುತ್ತೆ ಅಂದರೆ ಹೊಸದಾಗಿ ದೇವಸ್ಥಾನ ಎಲ್ಲ ಕಟ್ಟಿಸ್ಬಿಟ್ಟು ಮಾಡ್ತಾ ಇರೋದಲ್ಲ, ಹಾಗಾಗಿ ಹೋಮಕ್ಕೆಲ್ಲ ಕೂತಿರ್ತಾರೆ, ಟೈಮ್ ಸಾಕಾಗಲ್ಲ ಅಂತ ಹೇಳಿ ಅಡುಗೆ ಮಾಡಿಕೊಟ್ಟು ಹೋಗಲಿಕ್ಕೆ ಹೇಳಿದ್ವಿ. ಸೊ ನಮ್ಮ ಬ್ರದರ್ ಅವರೆಲ್ಲ ಬಂದು ಅಡುಗೆ ಮಾಡಿಕೊಟ್ಬಿಟ್ಟು ಹೋಗೋದು ಅಂತ ಒಪ್ಕೊಂಡಿದ್ರು. ಅದೇ ಥರನೇ ಇನ್ನು ಬೆಳಗ್ಗೆ ಒಂದು 20-25 ಜನದ ಅಷ್ಟು ಮನೆಯವ್ರ ಮಟ್ಟಿಗೆ ಮಾತ್ರನೇ ಉಪ್ಪಿಟ್ಟು ರೆಡಿ ಆಗ್ಲಿಕ್ಕೆ ಹೇಳಿದ್ವಿ. ಆಮೇಲೆ ಮಧ್ಯಾಹ್ನಕ್ಕೆ ಎಲ್ಲರೂ ಬರ್ತಾರೆ, ಅವ್ರಿಗೆಲ್ಲ ಊಟ ಮಾಡೋಕ್ಕೆ ಹೇಳಿದ್ವಿ. ನಮಗೆ ಟಿಫನ್ ಎಲ್ಲ ಬೇಕಲ್ಲ, ಹಾಗಾಗಿ ಹೇಳಿದ್ವಿ. ಸೊ ಟಿಫನ್ ಎಲ್ಲ ಮಾಡ್ತಾ ಇದ್ರು ಈ ಕಡೆ. ಇನ್ನು ಅವ್ರು ಕೂಡ ಅಡುಗೆ ಎಲ್ಲ ಮಾಡಿಕೊಟ್ಬಿಟ್ಟು ಹೊರಡೋದಿತ್ತು. ಹಾಗಾಗಿ ಉಪ್ಪಿಟ್ಟು ಜೊತೆಗೇನೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಮಧ್ಯಾಹ್ನದ ಊಟ ಕೂಡ ರೆಡಿ ಮಾಡಿಕೊಡ್ತಾ ಇದ್ರು. ಇನ್ನು ನಾನು ಸುಮಾರು ಅಷ್ಟೊತ್ತು ಅಲ್ಲೇ ಇದ್ದೆ. ಮನೆ ಹತ್ರ ನಾನು ಮಾಡೋವಂಥ ಕೆಲಸಗಳೇನೂ ಇರಲಿಲ್ಲ. ಎಲ್ಲರೂ ಸುಮಾರು ಜನ ಇದ್ದರು. ಹಂಗಾಗೆಲ್ಲ ಅವರೇ ಮಾಡ್ಕೋತಾರೆ ಅಂತ ಇಲ್ಲೇ ಇದ್ದೆ. ಸುಮಾರು ಹೊತ್ತಿದ್ದೆ. ನಾನು ಹೋಗಲೇ ಇಲ್ಲ, ಇಲ್ಲೇನೇ ಇದ್ದೆ. ಇನ್ನು ಎಲ್ಲರೂ ರೆಡಿಯಾಗಿ ಬಂದರು. ಬಂದ್ಬಿಟ್ಟು ನನಗೂ ಹೇಳಿದ್ರು ಮನೆ ಹತ್ರ ಹೋಗಿ ಬಾ ಅಂತ. ಸರಿ ಅಂತ ಹೇಳಿ ನಾನು ನನ್ನ ತಮ್ಮ ಮನೆ ಹತ್ರ ಹೋಗಿ ನಾವು ಕೂಡ ಫ್ರೆಶ್ ಅಪ್ ಆಗಿ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಹೋಮಕ್ಕೂ ಈ ಕಡೆ ಹೋಮಕ್ಕೆಲ್ಲ ಕೂಡ ರೆಡಿ ಮಾಡಿದ್ರು. ಚೆನ್ನಾಗಿ ಕಾಣಿಸ್ತಿತ್ತು. ದೇವರೆಲ್ಲ ಅಲಂಕಾರ ಇವರುಗಳೇ ಮಾಡ್ಕೊಂಡಿದ್ರು. ಸೊ ಚೆನ್ನಾಗಿ ಮಾಡಿದ್ರು. ಸುಮಾರು ಹೊತ್ತು ನೋಡ್ತಾ ಇದ್ವಿ. ಇನ್ನು ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ ಟೈಮ್ ಆಗಿತ್ತು. ನಮ್ಗೆ ಹೇಳಿ 7:30ಗೆ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗಾಗಿ ಎಲ್ಲ ಬೇಗನೆ ಮಾಡ್ತಾಯಿದ್ರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೋತಾ ಇದ್ವಿ ನಾವಿಲ್ಲಿ. ಇನ್ನು ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಎಲ್ಲರೂ ಒಂದು ಕಡೆ ಪ್ರಸಾದ ರೆಡಿ ಆಗ್ತಿತ್ತು, ಇನ್ನೊಂದು ಕಡೆ ನೈವೇದ್ಯಕ್ಕೆಲ್ಲ ರೆಡಿ ಆಗ್ತಾಯಿತ್ತು, ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ಒಂದು ಕಡೆ ರೆಡಿ ಆಗ್ತಾಯಿತ್ತು. ಸೊ ಪೂಜೆ ಕೂಡ ಚೆನ್ನಾಗೇ ಆಯಿತು. ಇನ್ನು ಆಲ್ರೆಡಿ ತಿಂಡಿ ರೆಡಿ ಆಗಿತ್ತು. ಸೊ ನಾವು ತಿಂಡಿ ತಿನ್ಕೊಳ್ಳೋಣ ಅಂತ ನಾನು ನಮ್ಮ ದರ್ಶು ತಿಂಡಿ ತಿನ್ಕೊಂಡ್ವಿ. ಇವರೆಲ್ಲ ಪೂಜೆ ಆದ್ಮೇಲೆ ತಿನ್ಕೋತೀವಿ ಅಂತ ಹೇಳಿದ್ರು. ಸರಿ ಅಂತ ನಾವಿಬ್ರು ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ಸಿಟಿ ಕಡೆ ಬಂದ್ವಿ. ಇಲ್ಲಿ ಸ್ವಲ್ಪ ಕೆಲವೊಂದಿಷ್ಟೆಲ್ಲ ಥಿಂಗ್ಸ್ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೋಗೋಣ ಅಂತ ನಾವಿಬ್ರು ಬಂದ್ವಿ. ಇನ್ನು ವಾಟರ್ ಬಾಟ್ಲು ಹಾಗೆ ತಿಂಡಿ ಪ್ಲೇಟ್ಸ್ ಎಲ್ಲ ತಂದಿರಲಿಲ್ಲ. ಹಾಗಂತ ನಾವಿಬ್ರು ಬಂದು ಅದನ್ನೆಲ್ಲ ತೊಗೊಂಡು ಹಾಗೆ ಒಂದು ಜ್ಯೂಸ್ ಕುಡ್ಕೊಂಡು ವಾಪಸ್ ಮನೆ ಹತ್ರ ಬಂದ್ವಿ. ನಾನು ಯಾವಾಗೋ ಒಮ್ಮೆ ಅಷ್ಟೇ ಊರಿಗೆ ಬರೋದು, ಜಾಸ್ತಿ ಬರಲ್ಲ. ಬಟ್ ಬಂದಾಗಲೆಲ್ಲ ಒಂದೊಳ್ಳೆ ಮೆಮೊರೀಸ್ ಅಂತೂ ರೀಕಾಲ್ ಮಾಡ್ಕೋತೀನಿ. ಬಿಕಾಸ್ ನಾನು ಆಲ್ಮೋಸ್ಟ್ 10th ಮುಗಿಯೋವರೆಗೂ ನಾನು ಇಲ್ಲೇ ಇದ್ದಿದ್ದು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಜಾಗದಲ್ಲೂ ನನಗೆ ಒಳ್ಳೊಳ್ಳೆ ಮೆಮೊರೀಸ್ ಎಲ್ಲ ಇದೆ. ಸಿಕ್ಕಾಪಟ್ಟೆ ಇಷ್ಟ. ನಾನು ಊರಿಗೆ ಹೋಗೋದು ಅಂದರೆ ಈಗಲೂ ತುಂಬ ಖುಷಿ ಆಗುತ್ತೆ. ಬಟ್ ಟೈಮ್ ಸಾಕಾಗಲ್ಲ ಅಷ್ಟೇ. ಹೋದ್ರೂ ನೈಟ್ ಹೊತ್ತು ಹೋಗ್ತೀನಿ, ವಾಪಸ್ ಬಂದುಬಿಡ್ತೀನಿ ಅಷ್ಟೇ. ಇನ್ನು ಯಾವ ಟೈಮಲ್ಲಿ ಬಂದ್ರೂ ನಾನು ಪ್ರತಿ ಸಾರಿ ಹೋಗೋವಾಗ್ಲೂ ಮಿಸ್ ಮಾಡ್ದಿರ ನೋಡ್ಕೊಂಡು ಹೋಗೋ ಜಾಗ ಅಂದರೆ ಇದು. ಅದೇನೋ ಗೊತ್ತಿಲ್ಲ, ಫಸ್ಟಿಂದ ತಲೆಯಲ್ಲಿ ಬಂದೇ ಬಿಡುತ್ತೆ. ಆ ಜಾಗಕ್ಕೆ ಹೋಗಿದ ತಕ್ಷಣ ನನಗೆ ಈ ಕಡೆ ನೋಡ್ಬಿಟ್ಟು ಆಟೋಮೆಟಿಕ್ಕಾಗಿ ತಿರುಗಿ ನೋಡ್ಬಿಡ್ತೀನಿ. ಅದು ನಮ್ಮ ಸ್ಕೂಲು, ನಾನು ಓದಿದ್ದು ಸ್ಕೂಲು. 1ನೇ ಕ್ಲಾಸಿಂದ 7th ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡೋಕ್ಕೆ. ಇನ್ನು ನಾವು ಅದನ್ನೆಲ್ಲ ತೊಗೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಲ್ಲರೂ ಪೂಜೆಲಿ ಕೂತ್ಕೊಂಡು ಪೂಜೆ ಎಲ್ಲ ಮುಗ್ದಿತ್ತು. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾನೆ ಬಂದ್ಬಿಟ್ಟಿತ್ತು. ಇನ್ನು ನಾವಿಬ್ರು ತಂದಿದ್ದ ಐಟಮ್ ಎಲ್ಲ ಭಟ್ರ ಹತ್ರ ಕೊಟ್ಬಿಟ್ಟು ನೆಕ್ಸ್ಟ್ ಪೂಜೆ ಕೂತ್ಕೊಂಡ್ವಿ. ಪೂಜೆ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಪೂಜೆನೂ ಮುಗ್ದೋಯ್ತು. ಯಾಕಂದರೆ ನಾವು ಹೊರಡೋವಾಗ್ಲೇ ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ನಾವು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಇನ್ನು ಇದಾದಮೇಲೆ ಹೋಮಕ್ಕೆ ಅಂತ ರೆಡಿ ಮಾಡಿಕೊಂಡ್ರು. ಈ ಕಡೆ ಹೋಮಕ್ಕೆ ಅಂತ ಕೂರಿಸಿದ್ರು. ಸ್ಟಾರ್ಟಿಂಗ್ ಚೆನ್ನಾಗಿ ನಡೀತಾ ಇತ್ತು. ಬಟ್ ಅದು ಹೊಗೆ ನಮ್ಮ ಕಡೆನೇ ಬರ್ತಾ ಇತ್ತು. ಹಂಗಾಗಿ ನಮ್ಮ ಅಪ್ಪಾಜಿ ಕೂರಕ್ಕಾಗ್ತಾ ಇರಲಿಲ್ಲ. ಸೊ ರಿಪ್ಲೇಸ್ ಮಾಡ್ಕೊಂಡು ಜಾಗನ ಹೇಗೋ ಪೂಜೆ ಕೂತ್ಕೊಂಡ್ವಿ. ಆಲ್ಮೋಸ್ಟ್ 1.5 ಅವರ್ ಏನೋ ಆಯಿತು ಪೂಜೆ.
ಇನ್ನು ಚೆನ್ನಾಗಿ ಮುಗೀತು. ಎಲ್ಲ ಅನ್ಕೊಂಡಿದ್ದ ಥರಾನೇ ಚೆನ್ನಾಗಾಯ್ತು ಪೂಜೆ ಎಲ್ಲ. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ. ಈಗ ಅಲ್ಲಿ ಎಲ್ಲ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಹಸಿರಾಗಿ ಕಾಣಿಸ್ತೈತೆ. ಬಟ್ ಅದರಿಂದ ಎಷ್ಟು ಶ್ರಮ ಇದೆ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಗಿಡ ನೆಟ್ಟವಾಗ ಇನ್ನು ಬೋರ್ ಹಾಕ್ಸಿರ್ಲಿಲ್ಲ, ಮತ್ತೆ ನೀರೂ ಅಷ್ಟೆಲ್ಲ ಸಿಗ್ತಾ ಇರಲಿಲ್ಲ ಹತ್ರದಲ್ಲಿ. ಸೊ ಎವ್ರಿ ಸಂಡೇ ನಮ್ಮಪ್ಪ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಊರ ಒಳಗಿಂದ ನೀರು ತೊಗೊಂಡೋಗಿ ಗಿಡಗಳಿಗೆ ಹಾಕಿಸ್ತಾ ಇದ್ರು. ಪ್ರತಿ ಸಂಡೇ ಮಿಸ್ ಮಾಡ್ತಾನೆ ಇರಲಿಲ್ಲ. ಇನ್ನು ಹುಡುಗರಿಗೆ ಯಾವತ್ತಾದರೂ ರಜೆ ಸಿಕ್ತು ಅಂದಿದ ತಕ್ಷಣನೂ ಹೋಗ್ಬಿಡೋರು. ಸುಮಾರಷ್ಟು ಇನ್ವೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ಅಂತಾನೆ. ಇನ್ನು ಪೈಪೆಲ್ಲ ತೊಗೊಂಡೋಗಿ ಊರಿಂದ ಹಾಕೋದು. ಬಟ್ ನೀರು ಸಾಕಾಗ್ತಾ ಇರಲಿಲ್ಲ ಗಿಡಗಳಿಗೆ. ಸುಮಾರಷ್ಟು ಒಣಗೋಯ್ತು. ಮತ್ತೆ ಕೆಲವೊಂದು ಕಡೆ ಬೋರ್ ಹಾಕ್ಸಿದ್ರು, ಕೆಲವೊಂದು ಕಡೆ ನೀರು ಸಿಗಲಿಲ್ಲ. ಸುಮಾರಷ್ಟು ಪ್ರಾಬ್ಲಮ್ ಆಯಿತು. ನಾವೇನಾದರೂ ಮಾಡುವಾಗ ಮಾಡ್ಬೇಕು ಅಂದರೆ ನಾವು ಒಂದ್ಸತಿ ಫೇಲ್ ಆದಾಗ ಯಾವುದೇ ಕಾರಣಕ್ಕೂ ಅಯ್ಯೋ ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ರೆ ಖಂಡಿತವಾಗ್ಲೂ ಅದು ನಮ್ಮಿಂದ ಸಾಧ್ಯನೇ ಆಗಲ್ಲ. ಬಟ್ ಏನೋ ಒಂದ್ ಕಡೆ ಒಂಚೂರು ಲಾಸ್ ಆಯ್ತು ಅಂದ್ರೆ ಪರವಾಗಿಲ್ಲ, ಇನ್ನೊಂದ್ ಸತಿ ಮಾಡೋಣ ಅಂತ ನಾವು ಮಾಡ್ತಾ ಹೋದ್ವಿ ಅಂದ್ರೆ ಒಂದ್ ಸತಿ ಫೇಲ್ ಆಗ್ಬೋದು, 2 ಸತಿ ಫೇಲ್ ಆಗ್ಬೋದು, 3 ಸತಿನೂ ಫೇಲ್ ಆಗ್ಬೋದು. ಬಟ್ ಒಂದಲ್ಲ ಒಂದ್ ಸತಿ ಅಂತೂ ಖಂಡಿತವಾಗ್ಲೂ ದೇವ್ರು ನಮ್ಮ ಕೈ ಹಿಡ್ದೇ ಹಿಡಿತಾರೆ. ಸೊ ಇದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಒಂದ್ ಸತಿ ತೆಗ್ಸಿದ್ರು, 2 ಸತಿ ತೆಗ್ಸಿದ್ರು ಬೋರು ಸುಮಾರಷ್ಟು ಏನೇನೋ ಪ್ರಾಬ್ಲಮ್ ಆಯ್ತು. ಒಂದ್ ಸತಿ ಟ್ರಾನ್ಸ್ಫಾರಮ್ ಪ್ರಾಬ್ಲಮ್ ಆಯ್ತು, ಒಂದ್ ಸತಿ ಇನ್ನೊಂದೇನೋ ಪ್ರಾಬ್ಲಮ್ ಆಯ್ತು. ಈ ಥರ ಸುಮಾರಷ್ಟು ಪ್ರಾಬ್ಲಮ್ಸ್ ಆಯಿತು. ಬಟ್ ಅಲ್ಲಿ ಎಲ್ಲೂ ಆಗಲ್ಲ ನಮ್ಮಿಂದ, ಇದೆಲ್ಲ ಯಾಕೆ ಅಂತ ಅವ್ರು ಸುಮ್ಮನೆ ಆಗಲೇ ಇಲ್ಲ. ಅದೇನಾಗುತ್ತೆ ಆಗಲಿ, ಮಾಡೋಣ ನಾವು, ಯಾಕೆ ಹಿಡ್ದಿದ್ದೀವಿ, ಬಿಡೋದು ಬೇಡ, ಆಗಲಿ ಅದೇನಾಗುತ್ತೆ, ಎಲ್ಲದಕ್ಕೂ ದೇವರೇ ಕಾರಣ ಅಂದ್ಕೊಂಡು ಮುಂದೆ ನುಗ್ಗಿದ್ರು. ಸೊ ಫೈನಲಿ ಎಲ್ಲಾನು ಚೆನ್ನಾಗಾಯಿತು. ಅದೇ ಥರ ನಾನು ಯಾವಾಗಲೂ ಕೇಳ್ಕೊಳ್ಳೋದು ಒಂದೇನೇ ದೇವ್ರ ಹತ್ರ, ನನ್ನ ಅಪ್ಪಂದು ಸಿಕ್ಕಾಪಟ್ಟೆ ಶ್ರಮ ಇದೆ. ಅಂದರೆ ಅವ್ರು ಎಷ್ಟು ಎಫರ್ಟ್ ಹಾಕ್ತಾರೆ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ. ಅತಿ ಹೆಚ್ಚಾಗಿ ಏನು ಬೇಡ್ಕೊಳ್ಳೋದಿಲ್ಲ, ಅಷ್ಟೇ ಒಳ್ಳೆ ಪ್ರತಿಫಲ ಸಿಗಲಿ. ಅದಕ್ಕೆ ತಕ್ಕಂತೆ ಅವ್ರು ಎಫರ್ಟ್ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗಬೇಕು ಅಂತ ಅಷ್ಟೇ. ಅವರು ಸುಮಾರಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೋಸ್ಕರ ಅಂತ. ಹಾಗಾಗಿ ಎಲ್ಲ ಒಳ್ಳೇದೇ ಆಗಲಿ ಅಂತ ಬೇಡ್ಕೊಂಡ್ವಿ. ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಭಟ್ರು ಕೂಡ ಅಡುಗೆ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಹೊರಟಿದ್ರು ಅವರೂ. ಸರಿ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಬಂದವ್ರಿಗೆಲ್ಲ ಊಟ ಕೊಡಲಿಕ್ಕಿತ್ತು. ಹಾಗಷ್ಟೇ ಒಬ್ಬೊಬ್ಬರೇ ಎಲ್ಲ ಬರ್ತಾ ಇದ್ರು ನೆಂಟರುಗಳು. ಬೆಳಗ್ಗೆ ಯಾರೂ ಬರಲಿಲ್ಲ, ಎಲ್ಲರೂ ಮಧ್ಯಾಹ್ನ ಟೈಮ್ ಎಲ್ಲ ಮಾಡೋದು. ಹಾಗಾಗಿ ಮಧ್ಯಾಹ್ನ ಅನ್ಕೊಂಡು ಮಧ್ಯಾಹ್ನ ಬರ್ತಾ ಇದ್ರು. ಸೊ ಇನ್ನು ಪೂಜೆಗೆ ನಾವುಗಳಷ್ಟೇನೆ ಇದ್ದಿದ್ದು. ಅಂದರೆ ಹಿಂದಿನ ದಿವಸ ಯಾರೆಲ್ಲ ಬಂದಿದ್ರಲ್ಲ ಅವರಷ್ಟೇ ಪೂಜೆಗೆ ಇದ್ದಿದ್ದು. ಬೆಳಗ್ಗೆಯಿಂದ ಯಾರೂ ಬರಲಿಲ್ಲ, ಎಲ್ಲರೂ ಬಂದಿದ್ದು ಮಧ್ಯಾಹ್ನ ಮೇಲೇ ಸುಮಾರಷ್ಟು ಜನ ಬಂದರು. ಇನ್ನು ಇತ್ತೀಚೆಗೆ ಯಾವುದೇ ಥರ ಫಂಕ್ಷನ್ಸ್ ಎಲ್ಲ ಮಾಡಿರಲಿಲ್ಲ ಊರಲ್ಲಿ. ಆಲ್ಮೋಸ್ಟ್ 1 ವರ್ಷಕ್ಕೂ ಮುಂಚೆ ಆಂಜನೇಯಂದು ಒಂದು ಹರಸೇವೆ ಏನೋ ಮಾಡಿದ್ವಿ ಅಷ್ಟೇನೆ. ಅದಾದ್ಮೇಲೆ ಯಾವುದೇ ಥರ ಫಂಕ್ಷನ್ಸ್ ಏನು ಮಾಡಿಲ್ಲ. ಮುಂಚೆ ಎಲ್ಲ ಹೆಂಗೆ ಅಂದರೆ ಪ್ರತಿಯೊಂದು ಹಬ್ಬನೂ ಊರಲ್ಲೇ ಮಾಡ್ತಾ ಇದ್ದಿದ್ದು. ಎಲ್ಲರೂ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಬಟ್ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಯಾವುದೋ ಒಂದು ಫಂಕ್ಷನ್ ಅಷ್ಟೇ, ಅದೇ ಈ ಥರ ಏನು ದೇವ್ರ ಫಂಕ್ಷನ್ಸ್ ಏನಾದರೂ ಮಾಡೋದಿತ್ತು ಅಂದರೆ ಮಾತ್ರ ಅಲ್ಲಿ ಹೋಗಿ ಮಾಡ್ತಾರೆ. ಇಲ್ಲಾಂದರೆ ಎಲ್ಲ ಇಲ್ಲೇ ಮಾಡ್ತಾರೆ. ಯಾಕಂದರೆ ಅಂಗಡಿ ಎಲ್ಲ ಇದೆ. ಸೊ ಎವ್ರಿ ಟೈಮ್ ಇಲ್ಲಿಂದ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಸುಮಾರಷ್ಟು ಜನಕ್ಕೆ ಹೇಳಿದ್ವಿ. ಕೆಲವೊಂದಿಷ್ಟು ಜನ ಬಂದರು, ಕೆಲವೊಂದಿಷ್ಟು ಜನ ಬರಲಿಲ್ಲ. ಇನ್ನು ಹೋಮ ಎಲ್ಲ ಮುಗಿಯುವಷ್ಟರಲ್ಲಿ ಸುಮಾರಷ್ಟಾಯಿತು. ಎಲ್ರಿಗೂ ಹಸಿವಾಗಿತ್ತು. ನಾನು ದರ್ಶು ಅಷ್ಟೇನೆ ಟಿಫನ್ ಮಾಡಿದ್ದು, ಬೇರೆ ಯಾರೂ ತಿಂದಿರಲಿಲ್ಲ. ಅವರೆಲ್ಲರೂ ಪೂಜೆ ಆದಮೇಲೆ ತಿಂತೀವಿ ಅಂತ ಹೇಳಿದರು. ಬಟ್ ನಾವಿಬ್ಬರು ಫಸ್ಟೇ ತಿನ್ಕೊಂಬಿಟ್ಟಿದ್ವಿ, ಪೂಜೆಗೂ ಮುಂಚೆನೇ ತಿಂದಿದ್ವಿ. ಇನ್ನು ಹೋಮಕ್ಕೆ ಅಂತ ಬಳಸಿರೋದು ಎಲ್ಲದನ್ನು ಇನ್ನೂ ಸ್ವಲ್ಪ ಇತ್ತು ಹೋಮ ಮುಗಿದ್ಮೇಲೂ. ಸರಿ ಅಂತ ಹೇಳಿ ಮತ್ತೆ ಅದನ್ನೆಲ್ಲ ಹೋಮಕುಂಡಕ್ಕೆ ಹಾಕಿಸ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ರು. ಹಾಗೆ ಆಗಷ್ಟೇ ಇನ್ನು ಕೆಲವೊಂದಿಷ್ಟು ರಿಲೇಟಿವ್ಸ್ ಎಲ್ಲ ಬಂದರು. ಸರಿ ಅಂತ ಅವರು ಕೂಡ ಪೂಜೆಗೆ ಪಾಲ್ಗೊಳ್ತಾ ಇದ್ರು. ಅದಾದಮೇಲೆ ಈ ಕಡೆ ದೇವಸ್ಥಾನ ಕಟ್ಸಿದ್ರಲ್ಲ ಅದರೊಳಗೆ ಪ್ರತಿಷ್ಠಾಪನೆ ಮಾಡಲಿಕ್ಕಿತ್ತು ದೇವ್ರನ್ನ. ಸೊ ಇದು ಫಸ್ಟ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಇದನ್ನು ಕಂಪ್ಲೀಟ್ ಮಾಡಿದ್ರು. ಅದಾದಮೇಲೆ ದೇವಸ್ಥಾನದೊಳಗೆ ದೇವ್ರದ್ದು ಪ್ರತಿಷ್ಠಾಪನೆ ಕೂಡ ಮಾಡಿದ್ರು. ನಮ್ಮ ಅಪ್ಪಾಜಿ ಮತ್ತು ನನ್ನ ತಮ್ಮ ಇಬ್ಬರು ಸೇರಿ ಮಾಡಿದ್ರು. ಇಲ್ಲಿ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಅವರೆಲ್ಲರೂ ಟಿಫನ್ ತಿಂದ್ಕೊಂಡ್ರು. ನಮ್ಮ ಅಮ್ಮವರೆಲ್ಲ ಟಿಫನ್ ತಿಂದ್ಕೊಂಡ್ರು. ಅದಾದಮೇಲೆ ನಮಗೆ ಪ್ರಸಾದ ಕೂಡ ಕೊಟ್ಟರು. ಏನು ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದವ್ರಿಗೆಲ್ಲ ಊಟ ಬಡಿಸ್ತಾ ಕಾಲ ಕಳೀತಿದ್ವಿ. ಆಮೇಲೆ ಬಿಸಿಲು ಕಮ್ಮಿಯಾಗಿ ಸ್ವಲ್ಪ ಮಳೆ ಬರೋ ಥರ ಅನ್ನಿಸ್ತಿತ್ತು. ಇನ್ನು ನಾವುಗಳು ಕೂಡ ಊಟ ಮಾಡ್ಕೊಂಡ್ವಿ. ಇಲ್ಲೇ ಐಟಮ್ ಅಡುಗೆ ಎಲ್ಲ ಮಾಡಿದ್ರಿಂದ ಇದನ್ನೆಲ್ಲ ನಾವು ಮನೆ ಹತ್ರ ಶಿಫ್ಟ್ ಮಾಡಲಿಕ್ಕಿತ್ತು. ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾವುಗಳೆಲ್ಲ ಊಟ ಮಾಡಿಕೊಂಡು ಮತ್ತು ಇಲ್ಲಿಂದ ಮನೆ ಹತ್ರ ಎಲ್ಲ ಶಿಫ್ಟ್ ಮಾಡ್ಕೊಂಡ್ವಿ. ಮನೆ ಹತ್ರ ಎಲ್ಲ ಶಿಫ್ಟ್ ಮಾಡಿಕೊಂಡು ಮತ್ತು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಿಂತಿದ್ವಿ. ಆಮೇಲೆ ನಮ್ಮ ದರ್ಶು ಫ್ರೆಂಡ್ಸ್ ಎಲ್ಲ ಬಂದರು. ಸೊ ಮತ್ತು ಅವ್ರಿಗೆ ಮನೆ ಹತ್ರನೇ ಊಟದ ವ್ಯವಸ್ಥೆ ಮಾಡಿ ಮನೆ ಹತ್ರನೇ ಬಡಿಸ್ಕೊಟ್ವಿ. ಅದಾದಮೇಲೆ ಸ್ವಲ್ಪ ಅಷ್ಟೇ ಮಳೆ ಆಗಿತ್ತಲ್ಲ, ಹಾಗಾಗಿ ನಮ್ಮ ತಾತ ತೋಟದಲ್ಲಿ ಮರಗೆಣಸು ಎಲ್ಲ ಬೆಳೆದಿದ್ರು. ಸೊ ಮಳೆ ಆಗಿರೋದು ಆರಾಮಾಗಿ ತೆಗಿಬೋದು ಅಂತ ಹೇಳ್ಬಿಟ್ಟು ನಾವು ಕೂಡ ತೋಟದ ಹತ್ರ ಮತ್ತೆ ಬಂದ್ವಿ.
ಮತ್ತೆ ಬಂದು ಎಲ್ಲರೂ ಮರ್ಗಣ್ಸ್ ಎಲ್ಲ ತೆಗಿತಾ ಇದ್ವಿ. ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ನಾನು ಕೂಡ ತೊಗೊಂಡು ಬಂದಿದ್ದೆ ಊರಿಗೆ. ಇನ್ನು ಚೆನ್ನಾಗಿತ್ತು. ಎಲ್ಲ ಕಡೆನೂ ಅಗಿತಿದ್ವಿ ಕೆಲವೊಂದೆಲ್ಲ. ಇನ್ನು ನಮ್ಮ ದರ್ಶು ಫ್ರೆಂಡ್ಸ್ ಬಂದಿದ್ರಲ್ಲ ಅವ್ರು ಕೂಡ ತೊಗೊಂಡು ಹೋಗ್ತೀವಿ ಅಂತ ಕೆಲವೊಂದಿಷ್ಟೆಲ್ಲ ತೆಗಿತಾ ಇದ್ರು. ಇನ್ನು ಒಂದು ಬೇರು ಬಂತು. ಎಷ್ಟು ಚೆನ್ನಾಗಿ ಬಂತು. ಎಲ್ಲ ಕಡೆನೂ ಗೆಣಸು ಬಿಟ್ಟಿತ್ತು. ಚೆನ್ನಾಗಿ ಬಂತು. ಇದರಲ್ಲೇ ಆಲ್ಮೋಸ್ಟ್ ಸುಮಾರಷ್ಟು ಸಿಕ್ತು ನನಗೆ. ಇನ್ನು ಸುಮಾರಷ್ಟೊತ್ತು ಅಲ್ಲೇ ಇದ್ದು ಕತ್ಲಾಗ್ತು. ಆವಾಗ ನಾವು ಕೂಡ ಹೊರಡೋಣ ಇನ್ನು ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.